ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಏನಿವತ್ತು ಮೈಸೂರಲ್ಲಿ ಉದಯಗಿರಿಯಲ್ಲಿ ನಡೀತಾ ಇದೆ, ಅದೇ ಮಾದರಿಯ ಒಂದು ಗಲಾಟೆ DJ ಹಳ್ಳಿ KJ ಹಳ್ಳಿಯಲ್ಲೂ ನಡೀತಾ. ಕಾರಣ ಏನು, ಯಾವ ಕಾರಣಕ್ಕಲ್ಲಿ ಗಲಾಟೆ ಆಯ್ತಾ ಇದೆ ಅಂದರೆ, ಸುರೇಶ್ ಅಂತ ಯಾರೋ ಒಬ್ಬ ಭಕ್ತ ಏನು ಮಾಡ್ತಾನೆ ಅಂದರೆ, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಕೇಜ್ರಿವಾಲ್ ಇವರು 3 ಫೋಟೋವನ್ನು ಎಡಿಟ್ ಮಾಡಿ ಅಸಭ್ಯವಾದಂಥ ಬರಹಗಳನ್ನು ಪ್ರವಾದಿ ಬಗ್ಗೆ ಬರೆದು ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡಿದ ನಂತರ ಪೊಲೀಸ್ನವ್ರು ಏನು ಮಾಡ್ತಾರೆ, ಸುಮೋಟೋ ಕೇಸ್ ದಾಖಲಿಸ್ಕೊತಾರೆ. ಅಲ್ಲಿ ಯಾರು ಕೇಸ್ ಕೊಡಲ್ಲ, ಪೊಲೀಸ್ನವರೇ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡು ಅವನನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ. ಬಂಧಿಸಿದ ಮೇಲೆ ಮೊದಲನೇದು ಪೊಲೀಸ್ನವರು ಆತನನ್ನು ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಟ್ಕೋಬಾರ್ದಿತ್ತು, ಕೋರ್ಟಿಗೆ ಪಡೆದು ಮಾಡಬೇಕಾಗಿತ್ತು, ಅಥವಾ ಬೇರೆ ಸ್ಟೇಷನ್ ಇದು ಮಾಡ್ಬೋದು, ಹ್ಯಾಂಡ್ ಓವರ್ ಮಾಡ್ಬೋದಿತ್ತು. ಆದರೆ ಅದು ಏಕೆಂದರೆ ಆ ಒಂದು ವ್ಯಾಪ್ತಿಯಲ್ಲಿ ಅರೆಸ್ಟ್ ಮಾಡಿದ್ರಿಂದ ಅವರನ್ನು ಇಟ್ಕೋಬೇಕಾಗಿರುತ್ತೆ, ಅದು ಕರ್ತವ್ಯ ಕೂಡ. ಬಟ್ ಏನು ಮಾಡುವಾಗಿಲ್ಲ, ಅದೇ ಸ್ಟೇಷನಲ್ಲಿ ಅವರು ಇಟ್ಕೊಂಡಿರ್ತಾರೆ. ಏನಂದರೆ ನೋಡಿ, ಅಲ್ಲಿ ಅವ್ನು ಪೋಸ್ಟ್ ಮಾಡಿದ್ದೇನೆಂದರೆ, ಯಾವಾಗ ಡೆಲ್ಲಿಯನ್ನು ಸೋತರು, ಆ ಡೆಲ್ಲಿಯನ್ನು ಸೋತ ತಕ್ಷಣವೇ ಕರ್ನಾಟಕದಲ್ಲಿ ಸಂಭ್ರಮಾಚರಣೆ ಹೆಚ್ಚಾಯಿತು. ಅದನ್ನು ಹೊಸ್ತಲ್ಲ ಬಿಡಿ, ಯಾವತ್ತವರು ಎಲ್ಲೇ ಗೆದ್ದರೂ ಕೂಡ ಇಲ್ಲಿ ಸಂಭ್ರಮಾಚರಣೆಯನ್ನು ಅವ್ರು ಮಾಡ್ತಾರೆ, ಎಲ್ಲ ಪಕ್ಷಗಳು ಮಾಡ್ತವೆ. ಆದರೆ ಇವರು ಸ್ವಲ್ಪ ಅತಿರೇಕದ ಆಚರಣೆಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಇವರು ಪೋಸ್ಟ್ ಮಾಡಿದ್ರೆ ತಪ್ಪಿಲ್ಲ, ಯಾರು ಬೇಕಾದರೂ ಪೋಸ್ಟ್ ಮಾಡ್ಬೋದು. ಆದರೆ ಪೋಸ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಇದಿರ್ತದೆ, ಆ ಒಂದು ರೇಖೆಯನ್ನು ದಾಟಿ, ಗಡಿಯನ್ನು ದಾಟಿ ಅಸಭ್ಯವಾಗಿ ಪೋಸ್ಟ್ ಮಾಡೋದನ್ನು ನಿಲ್ಲಿಸಬೇಕು. ಯಾಕೆಂದರೆ DJ ಹಳ್ಳಿ KJ ಹಳ್ಳಿ ಕೂಡ ಇದೇ ಆಗಿದ್ದು. ಅಖಂಡ ಶ್ರೀನಿವಾಸ ಮೂರ್ತಿಯ ಸಂಬಂಧಿ ಒಬ್ಬ ಇದೇ ರೀತಿ ಒಂದು ಇದು ಮಾಡ್ದ ಅನ್ನೋ ಕಾರಣಕ್ಕೆ, ಇದೇ ರೀತಿ ಒಂದು ಪೋಸ್ಟ್ ಮಾಡಿದ, ಪ್ರವಾದಿಯನ್ನು ನಿಲ್ಲಿಸಿ ಪೋಸ್ಟ್ ಮಾಡ್ದ ಅನ್ನೋ ಕಾರಣಕ್ಕೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದರು. ಇಲ್ಲಿ ಉದಯಗಿರಿಯಲ್ಲೂ ಕೂಡ ಅದೇ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಮಾಡ್ತಕ್ಕಂಥವ್ರು ಎಷ್ಟನ, ಇಡೀ ಒಂದು ಸಮುದಾಯ ಅಲ್ಲ, ಇಡೀ ಒಂದು ಸಮುದಾಯನೇ ಈ ಕೆಲಸವನ್ನು ಮಾಡ್ತಿಲ್ಲ. ಬದಲಾಗಿ ಕೆಲವೊಂದು ಕಿಡಿಗೇಳು, 50 ಜನನೋ 100 ಜನ ಕಿಡಿಗೇಡಿಗಳು ಇಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಈಗ ಅವ್ರಿಗೆ ಬೇಕಿರ್ತಕ್ಕಂಥದ್ದೇನು, ಭಾರತೀಯ ಜನತಾ ಪಕ್ಷದವ್ರಿಗೆ ಬೇಕಿಂತ ಇರ್ತಕ್ಕಂಥದ್ದು ಕೂಡ ಇದೆ. ಇಂಥ ಇಶ್ಯೂನೇ ಆಗ್ಬೇಕು ಅವ್ರಿಗೆ ಆಗಾಗ ಇಶ್ಯೂ ಆಗ್ತಾ ಇದ್ರೆ ಒಂದು ರೀತಿ ಹಬ್ಬದ ಊಟ, ಅವರಿಗೆ ಒಂದು ಹಬ್ಬದ ಊಟ ಸಿಕ್ಕಿದಾಗೆ. ಇಂಥದ್ದೊಂದು ಇಶ್ಯೂ ಆಯಿತು ಅಂದರೆ ಒಂದು ಹಬ್ಬದ ಊಟ ಅವರಿಗೆ ಸಿಕ್ಕಿದಾಗೆ. ಅಂಥ ಹಬ್ಬದ ಊಟವನ್ನು ಕೊಡ್ತಾ ಇರ್ತಕ್ಕಂಥವ್ರು ಯಾರು? ಇದೇ ಕಿಡಿಗೇಡಿಗಳಲ್ವಾ? ಯಾಕೆಂದ್ರೆ ಯಾರೇ ಮಾಡಲಿ, ಅದು ಒಬ್ಬ ಮಾಡಿರ್ತಾನೆ, ಅದನ್ನ ಇಡೀ ಒಂದು ಸಮುದಾಯ ಮಾಡಿರಲ್ಲ. ಆ ಸುರೇಶ ಅನ್ನೋ ಒಬ್ಬ ಕಿಡಿಗೇಡಿದ್ದಾನೆ, ಭಕ್ತ ಏನಿದ್ದಾನೆ, ಅವನು ಮಾಡಿರ್ತಕ್ಕಂಥ ಪೋಸ್ಟ್ ಕೂಡ ಅವನು ಒಬ್ಬನೇ ಮಾಡಿರೋದು. ಇಡೀ ಆ ಸಮುದಾಯ ಮಾಡಿದ್ದಾನೆ, ಇಡೀ ನಮ್ಮ ಹಿಂದೂ ಸಮುದಾಯನೇ ಆ ಒಂದು ಪೋಸ್ಟ್ ಮಾಡಿಲ್ಲ, ಆಯ್ತಾ? ಜೊತೆಗೆ ಆತನನ್ನ ಬಂಧಿಸ್ತಕ್ಕಂಥದ್ದು ಕಾನೂನಿನ ಕೆಲಸ, ಪೊಲೀಸರ ಕೆಲಸ, ಅವನಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಕಾನೂನಿನ ಕೆಲಸ. ಅದನ್ನ ಅವ್ರು ಮಾಡಿದ್ದಾರೆ. ಅವ್ರಿಗೆ ಲೇಟಾಗಿ ಬಂದಿದ್ರು ಅನ್ನೋ ಕಾರಣಕ್ಕೆ ಇವರಲ್ಲಿ ಹೋಗಿ ಗಲ್ಭೆಯನ್ನು ಇಳಿಸ್ತಕ್ಕಂಥದ್ದು. ನಮ್ಮ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳು ಅದನ್ನೇ ಕಾಯ್ತಾ ಇದ್ದು ಅದೊಂದು ದೊಡ್ಡ ಇಶ್ಯೂ ಮಾಡ್ತಕ್ಕಂಥದ್ದು. ಜೊತೆಗೆ ಅವನ ಪೋಸ್ಟ್ ಹಾಕಿದ್ದ, ಅದು ಬಂಧಿಸಿದ ತಕ್ಷಣ ಅದನ್ನ ಏನೋ ದೊಡ್ಡ ಇಶ್ಯೂ ಏನೋ ಆಗ್ಬಿಡ್ತು. ಇಡೀ ದೇಶದಲ್ಲಿ ಒಂದೊಂದಲ್ಲ ಸಮಸ್ಯೆ, ಎಷ್ಟು ಸಮಸ್ಯೆಗಳಿದ್ರು ನಮ್ಮ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳು ಮಾತ್ರ ಅದನ್ನೇ ಕಾಯ್ತಾ ಇರ್ತಾರೆ. ನಮ್ಮ ಮೀಡಿಯಾ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇದ್ದಾರೆ, ಲ್ಯಾಂಕರ್ಗಳು ಅದನ್ನೇ ಕಾಯ್ತಿರ್ತಾರೆ. ಅದು ಇಷ್ಟಿದ್ರೆ ಅದನ್ನ ಹೀಗೆ ಎಳೆದು ಅದು ಒಂದು ಹಿಂತಿರ್ತಕ್ಕಂಥ ವಿಚಾರವನ್ನು 1 ಕಿಲೋಮೀಟರ್ ಮಾಡಿ ಬೆಳಗ್ಗೆ ಸಂಜೆವರೆಗೂ ಅದನ್ನೇ ಹೊಡಿತಾರೆ. ಅವ್ರಿಗೆ ಗಲಭೆ ಆಗಬೇಕು, ಬೆಂಕಿ ಹಚ್ಚಬೇಕು, ಗುಂಡುಗಳು ಬಿಡಬೇಕು, ಸಾವುಗಳಾಗಬೇಕು. ಹಾಗೆ ಮಾತ್ರ ನಮ್ಮ ಆ್ಯಂಕರ್ಗಳಿಗೆ ತೃಪ್ತಿ. ಯಾಕೆಂದರೆ ನಾವು ರಿಪೋರ್ಟ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ ಅದಲ್ವಾ, ಸುಮ್ಮನೆ ಯಾರು ರೋಪ್ ಮಾಡ್ತಿದ್ದಾನೆ ಅಂದರೆ ಗಲಾಟೆ ಮಾಡಿಸಿ, ಅಲ್ಲಿ ಗಲಾಟೆ ಮಾಡ್ಕೊಳ್ಳೋವಾಗ ನೋಡಿ, ಅಲ್ಲಿ ಗಲಾಟೆ ಮಾಡುವಾಗ ನೋಡಿ ಅಂತ. ಯಾಕೆಂದರೆ ಅವ್ರಿಗೆ ಗಲಾಟೆ ಆದಾಗ ಮಾತ್ರ ಆ TRP ಅನ್ನೋ ಒಂದು ಇದೆ, ಆ TRP ರೈಸ್ ಆಗಬೇಕು, ಅವ್ರು ಗಲಾಟೆ ಆಗಬೇಕು, ಅದು ಅನಿವಾರ್ಯ. ಆ ಅನಿವಾರ್ಯತೆಗೋಸ್ಕರನೇ ಕಾಯ್ತಿರ್ತಕ್ಕಂಥ ಮೀಡಿಯಾಗಳ ಬಾಯಿಗೆ ಹಾಲು ಸಕ್ಕರೆಯನ್ನು ಕೊಟ್ಟರು. ಈಗ ನೋಡಿ, ಡೆಲ್ಲಿಯನ್ನು ಗೆದ್ರೆ ಕರ್ನಾಟಕವನ್ನು ಗೆದ್ದಾಗ, ಅಥವಾ ಪಕ್ಕ ತಮಿಳುನಾಡು ಗೆಲ್ಲಕ್ಕಾಗ್ತದ, ಕೇರಳ ಗೆಲ್ಲಕ್ಕಾಗುತ್ತಾ? ಈಗ ಡೆಲ್ಲಿಯನ್ನು ಗೆದ್ದಿರೋದೇ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ. ಡೆಲ್ಲಿಯನ್ನು ಗೆದ್ದಿರೋದೇ BJP ಅವರಿಗೆ ಭಯ ಸ್ಟಾರ್ಟ್ ಆಗಿದೆ. ಕಾರಣ ಏನಂದ್ರೆ, ಅಲ್ಲಿ ಜಾತ್ಯತೀತ ಬೈಫರ್ಕೇಟ್ ಆಗಿ ಅವ್ರು ಡೆಲ್ಲಿಯನ್ನು ಗೆದ್ರು. 50 ಲಕ್ಷ ಕೋಟಿ ಇದ್ದಂಥ ಸಾಲವನ್ನು 200 ಲಕ್ಷ ಕೋಟಿಗೆ ಏರಿಸಿದ್ರಲ್ಲ, ಆ ಸಾಧನೆಗೆ ಅವ್ರನ್ನಲ್ಲಿ ಗೆಲ್ಸಿದ್ರು ಅಂತ ಇವರು ಸಂಭ್ರಮಾಚರಣೆಯನ್ನು ಮಾಡ್ಬೇಕಾ? ಬಿಡಿ, ರಾಜಕಾರಣಿಗಳು ಅದು ಯಾವುದೇ ಪಕ್ಷದವರಾದರೂ ಅವರು XYZ ಮಾಡೇ ಮಾಡ್ತಾರೆ. ಅವರ ಒಂದು ಇನ್ನೇನು ಮಾಡೋಂಗಿಲ್ಲ, ಮಾಡೋ ಕೆಲಸ ಇರಲ್ಲ. ಇಲ್ಲಿ ಸಂಭ್ರಮಾಚರಣೆಯನ್ನು ಅವರು ಮತ್ತೆ ಅವ್ರ ಕಾರ್ಯಕರ್ತರು ಮಾಡ್ಕೋತಾರೆ. ಅದು ಬಿಡಿ, ನಾನು ನಿನ್ನೆ ಆಗಿದ್ದಂಥ ಪೋಸ್ಟ್ಗೆ ಕೆಳಗಡೆ ಬಂದು ಕಾಮೆಂಟ್ ಆಗ್ತಕ್ಕಂಥವ್ರು, ಏನು ನಾವು ಸಾಧನೆಯನ್ನು ಮಾಡಿಬಿಟ್ಟಿದ್ದೀವಿ, ಇಡೀ ದೇಶವನ್ನು ನಂಬರೋ ಸ್ಥಿತಿಗೆ ತಗೊಂಡೋಗ್ಬಿಟ್ಟಿದ್ದೀವಿ ಅನ್ನೋ ಥರ ಬಂದು ಕಾಮೆಂಟ್ ಮಾಡ್ತಾರೆ. ಆದರೆ ದೇಶ ಎಲ್ಲಿದೆ? ನಿರುದ್ಯೋಗ ಯಾವ ಮಟ್ಟಕ್ಕೆ ಕುಸ್ತು ಬಿದ್ದಿದೆ ಈ ದೇಶದಲ್ಲಿ? ಯಾವ ಇಲಾಖೆ ಅಭಿವೃದ್ಧಿಯನ್ನು ಹೊಂದಿದೆ? ಯಾವ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ? ದೇಶದ ರೂಪಾಯಿ ಮೌಲ್ಯ ಎಲ್ಲಿಗೆ ಹೋಗಿದೆ? ರೂಪಾಯಿ ಮೌಲ್ಯ ಎಲ್ಲಿ ಬಿದ್ದಿದೆ ಹೋಗಿ? ದೇಶದ ಸಾಲ ಎಷ್ಟಾಗಿದೆ? ಆರ್ಥಿಕತೆ ಏನಾಗಿದೆ?
ಇದನ್ನ ಮಾಡಿ ಸಂಭ್ರಮಾಚರಣೆಯನ್ನು ಯಾರು ಮಾಡಲ್ಲ. ತನ್ನ ತಂತ್ರ ಕುತಂತ್ರಗಳ ಮೂಲಕ ಚುನಾವಣೆಯನ್ನು ಗೆಲ್ಲೋದೇ ಅಜೆಂಡಾ ಮಾಡ್ಕೊಂಡಿರ್ತಕ್ಕಂಥ ಒಂದು ಪಕ್ಷ ಆಡಳಿತವನ್ನು ಮಾಡೋದ್ರಲ್ಲಿ ಝೀರೋ. ಆದರೂ ಇಂಥ ಒಂದು ಪೋಸ್ಟ್ ಹಾಕಿದಾಗ ಆ ಪೋಸ್ಟ್ಗೆ ತಕ್ಕ ಉತ್ತರವನ್ನು ಪೊಲೀಸರು ಕೊಟ್ಟಿದ್ದಾರೆ, ಆತನನ್ನು ಬಂಧಿಸಿದ್ದಾರೆ. ಆತನನ್ನು ಬಂಧಿಸಿದ ಮೇಲೆ ನೀವು ಯಾಕೋಗಲ್ಲಿ ಗಲಾಟೆಯನ್ನು ಮಾಡಬೇಕು? ನಿಮ್ಮ ಕೆಲಸ ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ನವ್ರಿಗೆ ಹೇಳೋದ? ಪೊಲೀಸ್ನವ್ರಿಗೆ ಹೇಳಲಿಕ್ಕೆ ಇಲಾಖೆ ಇದೆ, SP ಇದ್ದಾರೆ, IG ಇದ್ದಾರೆ, DIG ಎಲ್ಲರೂ ಇದ್ದಾರೆ. ನೀವ್ಯಾರು ಹೇಳಲಿಕ್ಕೆ ಅವ್ರಿಗೆ? ನೀವ್ಯಾರು ಕೇಳಲಿಕ್ಕೆ? ಪೊಲೀಸ್ ಏನು ನಿಮ್ಮ ಅಪ್ಪನ ಮನೆಯ ಹೋಗ್ಬಿಟ್ಟು ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಒಳಗೆ ನುಗ್ಗಿ ಗಲಾಟೆಗಳನ್ನು ಮಾಡಲಿಕ್ಕೆ? ಅದಕ್ಕೊಂದು ರೀತಿ ಇಲ್ವಾ? ನೀವು ಲೇಟಾಗಿ ಬಂಧಿಸಿದ್ರಿ, ಈಗ ಬಂಧಿಸ್ತಿಲ್ಲ, ಅದನ್ನ ಕೇಳಲಿಕ್ಕೆ ನೀವ್ಯಾರು? ನಿಮ್ಗೆ ಯಾರು ಇಟ್ಸ್ಕೊಟ್ಟವ್ರು? ನೀವು ಯಾವಾಗ ನಿಮ್ಮ ಇದೇನು? ಹೋಗಿ ಕಂಪ್ಲೇಂಟ್ ಕೊಡಿ. ಇನ್ ಕೇಸ್ ನೀವು ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ನೋಡಿ, ಅಲ್ಲಿ ನೀವು ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ, ಸುಮುಟೋ ಕೇಸನ್ನು ದಾಖಲಿಸ್ಕೊಂಡು ಅವರು ಅಲ್ಲಿ ಆತನನ್ನು ಬಂಧಿಸಿದ್ದಾರೆ. ನಿಮ್ಮಂತ ಕೆಲವು ಕಿಡಿಗೇಡಿಗಳು ಮಾಡೋದ್ರಿಂದ ಇಡೀ ರಾಜ್ಯಕ್ಕೆ ಬೆಂಕಿ ಬೀಳುತ್ತೆ. ನಿಮ್ಮಂತ ಕೆಲವು ಕಿಡಿಗೇಡಿಗಳು ಇಂಥ ಕೆಲಸ ಮಾಡೋದ್ರಿಂದ ಇಡೀ ರಾಜ್ಯ ಒತ್ತಿ ಉರಿಯುತ್ತೆ. ಇಡೀ ಒಂದು ಸಮುದಾಯ ಅದ್ರ ಕಷ್ಟ ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ. ನೀವು ಮಾಡೋಕ್ಕೆ ಕೆಲಸ ಇಲ್ಲದೆ ಇರ್ತಕ್ಕಂಥ ಕಿಡಿಗೇಡಿಗಳಿದ್ದೀರಾ. 2 ಧರ್ಮಗಳಲ್ಲೂ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್, ಯಾವುದೇ ಧರ್ಮದಲ್ಲಿ ಇರ್ಬೋದು, ಈ ಧರ್ಮದ ಅಮಲನ್ನು ತಲೆಗೆ ತುಂಬಿಕೊಂಡು ಸಾಯ್ತಿದ್ದೀರಲ್ಲ ನೀವು. ನಿಮ್ಮ ಧರ್ಮದ ಅಮಲಿಂದಾಗಿ ಇಡೀ ರಾಜ್ಯ ನರಕವನ್ನು ಅನುಭವಿಸುತ್ತೆ, ಇಡೀ ಮೈಸೂರು ನರಕವನ್ನು ಅನುಭವಿಸುತ್ತೆ. ಅಲ್ಲಿ ಮೈಸೂರಲ್ಲಿ ನಾನು ನೋಡಿದಾಗೆ, ನಾನು ಕೆಲಸ ಮಾಡೋರು ಅನ್ಬೋದು ಹೇಳ್ತೀನಿ, ಅವತ್ತು ದುಡಿದು ಅವತ್ತು ತಿಂತಕ್ಕಂಥ ಎಷ್ಟೋ ಫ್ಯಾಮಿಲಿಗಳಿದ್ದಾವಲ್ಲಿ. ಸಂಜೆ ಆದರೆ ಆ ಉದಯಗಿರಿ ಬಡಾವಣೆಯಲ್ಲಿ ರಸ್ತೆ ಸೈಡಲ್ಲಿ ಬಜ್ಜಿ ಹಾಕಿ ಮಾರಿ ಬದುಕನ್ನು ನಡೆಸ್ತಕ್ಕಂಥವ್ರು ಇದ್ದಾರೆ. ಉದಯಗಿರಿ ಬಡಾವಣೆಯಲ್ಲಿ ಈ ಥರ ನೀವು ಗಲಾಟೆ ಮಾಡ್ಕೊಂಡು ಗಲ್ಬೆ ಮಾಡ್ಕೊಂಡು ಅಂಥವ್ರ ಬದುಕಿಗೆಲ್ಲ ನೀವು ಇದಾಗ್ತಾಗಲ್ವಾ? ಒಂದು ಸ್ವಲ್ಪ ಜ್ಞಾನ ಇದ್ರೆ ಪೊಲೀಸ್ನವ್ರು ಬಂಧಿಸಿದ್ದಾರೆ, ಕೋರ್ಟ್ ಇದೆ, ಕೋರ್ಟ್ ಅವರಿಗೆ ಶಿಕ್ಷೆಯನ್ನು ಕೊಡುತ್ತೆ. ಅವ್ರು ಪೊಲೀಸ್ನವ್ರು ಬಂಧಿಸಿದ ಮೇಲೆ ಅವರ ಡ್ಯೂಟಿ ಅದು. ಅವ್ರು ಆ ಮಸರಿ ಮಾಡಲಿಲ್ವಾ? ಕೋರ್ಟಿಗೆ ಹೋಗಿ, ಅಥವಾ ಬೇರೆ ಏನು ಮಾಡ್ಬೋದು ಅದನ್ನು ಮಾಡಿ. ನಮಗೆ ಬಿಟ್ಕೊಡಿ ಅಂತ ಕೇಳಲಿಕ್ಕೆ ನಿಮಗೇನು ರೈಟ್ಸ್ ಇದೆ? ಕಾನೂನನ್ನು ಕೈ ತೊಳಕ್ಕೆ ರೈಟ್ಸ್ ಯಾರು ಕೊಟ್ಟವರು? ನೀವು ಅವ್ರಿಗೇನು ಮಾಡ್ಲಿಕ್ಕಾಗ್ರೆ ನನಗೆ ಕೊಡಿ, ನಾವು ಅವನ್ನ ಹೊಡೆದಾಕ್ಬಿಡ್ತೀವಿ. ನೀವು ಅವ್ನು ನೋಡಿದ್ರೆ ಅವ್ರು ನಿಮ್ಮನ್ನು ಹೊಡೆಯಲ್ವಾ? ಇದು ಸಾಮಾನ್ಯ. ಯಾವುದೇ ಧರ್ಮ ಇರಲಿ, ಆ ಧರ್ಮದ ಅತಿರೇಕಕ್ಕೆ ಹೋಗಬಾರ್ದು. ಧರ್ಮದ ವಿಷಯದಲ್ಲಿ ಅತಿರೇಕಕ್ಕೆ, ಧರ್ಮಾಚರಣೆಗಳಿರಬೇಕು, ಆದರೆ ಆ ಧರ್ಮಾಚರಣೆ ಅತಿರೇಕಕ್ಕೆ ಹೋದರೆ ಈ ಥರ ಆಗುತ್ತೆ. ಕೆಲವು ಕಿಡಿಗೇಡಿಗಳು, ಎಲ್ಲರೂ ಅಂತ ಹೇಳಲ್ಲ, ಕೆಲವು ಕಿಡಿಗೇಡಿಗಳು ಮಾಡ್ತಕ್ಕಂಥ ಇಂತಹ ಕೆಲಸದಿಂದಾಗಿ ಅಷ್ಟು ಕೂತಿದ್ದವನಿಗೆ ಬಿರಿಯಾನಿ ಕೊಟ್ಟಂಗಾಗಿದೆ. ಈಗ ಏನು ಕೆಲಸ ಇರಲಿಲ್ಲ, ಇದ್ದವ್ರಿಗೆ ಕಿತ್ತಾಡ್ಕೊಂಡು ಕೂತಿದ್ರು, ಡೆಲ್ಲಿಗೂ ಕರ್ನಾಟಕ ಸುತ್ಕೊಂಡು ಕೂತಿದ್ರು. ಏನು ಮಾಡೋಣಪ್ಪ, ಯಾವುದು ಕೆಲಸ ಇಲ್ವಲ್ಲ ನಮಗೆ ಅಂತಿದ್ರು. ಅಂಥವ್ರಿಗೆ ಇವತ್ತು ಹೋಗಿ ಉದಯಗಿರಿ ಬಡಾವಣೆಯ ಆ ಒಂದು ಸಮುದಾಯದ ಮುಸಲ್ಮಾನ್ ಸಮುದಾಯದ ಕೆಲವು ಒಂದು 50-100 ಜನ ಕಿಡಿಗೇಡಿಗಳೇನಿದ್ದಾರೆ, ಇವರು ಹಬ್ಬದ ಊಟವನ್ನು ಹಾಕಿದ್ರು. ನಿರುದ್ಯೋಗಿ ಪ್ರತಾಪ ಸಿಂಹ ಇದ್ದಾನಲ್ಲ, ಆ ನಿರುದ್ಯೋಗಿ ಪ್ರತಾಪ ಸಿಂಹ ಹುಡುಕ್ತಿದ್ದ ಎಲ್ಲಾದ್ರೂ ಊಟ ಸಿಗುತ್ತೇನಪ್ಪ ಅಂತ. ಅವರಿಗೆ ಕರ್ದು ಬಿರಿಯಾನಿಯನ್ನ ಬಡಿಸಿದ್ರು ಇವರು. ಇಡೀ ಮೈಸೂರಿಗೆ ಬೆಂಕಿ ಹಚ್ಚಕ್ಕೆ ಇದಕ್ಕಿಂತ ದೊಡ್ಡ ವಿಷಯ ಬೇಕಾ ಅವರಿಗೆ? ಇದಕ್ಕಿಂತ ಬೇರೆ ವಿಷಯ ಬೇಕಾ? ಇಡೀ ಮೈಸೂರಿಗೆ ಇನ್ನು 2 ದಿವಸದೊಳಗಡೆ ಇದತ್ತಿಸ್ಬಿಡ್ತಾರೆ ಬೇಕಿದ್ರೆ. ಈ ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಇಡೀ ಒಂದು ಸಮುದಾಯ ನರಕವನ್ನು ಅನುಭವಿಸ್ಬೇಕಾಗುತ್ತೆ. ಜೊತೆಗೆ ಯಾರಾದರೂ ಪೋಸ್ಟ್ ಹಾಕಿ ಏನಾದರೂ ಮಾಡಿ, ಆದರೆ ಆ ಪೋಸ್ಟ್ ಹಾಕಬೇಕಾದ್ರೆ ಇನ್ನೊಂದು ಧರ್ಮವನ್ನು ಯಾಕೆ ಹೇಳ್ತಿರ್ತೀರಾ? ನೀವು ಬೈರಿ. ಈಗ ಮೋದಿಗೂ ಬೈತಾರೆ, ಅಮಿತ್ ಶಾಗೂ ಬೈತಾರೆ, ಸಿದ್ದರಾಮಯ್ಯನಿಗೂ ಬೈತಾರೆ, ರಾಹುಲ್ ಗಾಂಧಿಗೂ ಬೈತಾರೆ, ರಾಜೀವ್ ಗಾಂಧಿಗೂ ಬೈತಾರೆ, ನೆಹರು ಸತ್ತೆಷ್ಟೋ ವರ್ಷ ಆಗಿದೆ, ಅವರಿಗೂ ಕೂಡ ಇವತ್ತು ಬೈತಾರೆ. ಆದರೆ ಆ ಬೈಯೋದು ಅವರಷ್ಟಕ್ಕೆ ಇರಬೇಕು ಹೊರತು ಒಂದು ಧರ್ಮವನ್ನು ಇನ್ನೊಂದು ಧರ್ಮಕ್ಕೆ ಸೇರಿಸಿ ಬೈತಕ್ಕಂಥದ್ದು, ಆ ಧರ್ಮವನ್ನು ಹೇಳ್ಕೊಂಡ್ಬಂದು ರಾಜಕಾರಣ ಸೇರಿಸ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕಿಂತ ಅಕ್ಷಮ್ಯ ಮತ್ತೊಂದಿಲ್ಲ. ಆದರೆ ಯಾರೋ ಬೈದ್ರು, ಏನೋ ಆಯಿತು, ಪೋಸ್ಟ್ಗಳ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ನಾವು ನೋಡ್ತಾನೆ ಇರ್ತೀವಿ. ಬಟ್ ಆ ಪೋಸ್ಟ್ಗಳು ಅತಿರೇಕವನ್ನು ದಾಟಿ ಹೋಗಬಾರ್ದು. ಅತಿರೇಕವನ್ನು ದಾಟಿದಾಗ ಅದಕ್ಕೆ ಕಾನೂನಿದೆ, ಅದಕ್ಕೆ ಶಿಕ್ಷೆ ಕೊಡಲಿಕ್ಕೆ ಕೋರ್ಟ್ ಇದೆ, ಅವ್ರನ್ನ ಬಂಧಿಸ್ಲಿಕ್ಕೆ ಪೊಲೀಸ್ನವ್ರು ಇದ್ದಾರೆ, ಏನು ಕ್ರಮ ತಗೋಬೇಕೋ ಅವ್ರು ತಗೊಳ್ತಾರೆ. ಆ ರೀತಿ ಆದಂಥ ಸಂದರ್ಭದಲ್ಲಿ ಆದಷ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕಾನೂನಿನಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅದನ್ನು ವಾಚ್ ಮಾಡಬೇಕು ಹೊರತು ತಾವೇ ಕಾನೂನು ಕೈಗೆತ್ಕೊಂಡು ನಾವು ಮಾಡ್ತೀವಿ, ನಾವು ಶೂರರು ವೀರರು ಅಂತ ಹೋದ್ರೆ ನಿಜವಾಗ್ಲೂ ಯಾರು ಶೂರರಲ್ಲ, ಯಾರು ವೀರರಲ್ಲ. ಇಲ್ಲಿ ಮರಗಳಿಗಿಂತ ಮರ ದೊಡ್ಡದಿದ್ದೇ ಇರುತ್ತೆ.
ಆಯ್ತಾ. ನೀವು ಮಾಡೋ ಕಿಡಿಗೇಡಿತನಕ್ಕೆ ಇಡೀ ರಾಜ್ಯದ ಶಾಂತಿ ಬಲಿಯಾಗುತ್ತೆ ವೀಕ್ಷಕರೇ. ಸೊ ಹಾಗಾಗಿ ನೋಡಿ, ಹಸ್ಕೊಂಡಿದ್ದಂಥವ್ರಿಗೆ ಅನ್ನ ಹಾಕಿ, ಆದರೆ ಈ ರೀತಿ ಹಸ್ಕೊಂಡಿದ್ದವ್ರಿಗೆ ಬಿರಿಯಾನಿ ಕೊಡಬೇಡಿ. ಈ ಥರ ಹಸ್ಕೊಂಡಿರ್ತಾರಲ್ಲ, ಈ ರಾಜಕೀಯದ ಹಸುವಿನಲ್ಲಿ ಸಾಯ್ತಿರ್ತಾರಲ್ಲ, ಅಂಥವ್ರಿಗೆ ನೀವು ಬಿರಿಯಾನಿಯನ್ನು ಹಾಕ್ತಿದ್ದೀರಾ. ಆದಷ್ಟು ನೀವೇ ಏನು ಆ ಇಡೀ ರಾಜ್ಯದಲ್ಲಿ ಈಗ ಒಂದು ರೀತಿ ಅವರಿಗೆ ವಿರೋಧಿ ವಾತಾವರಣ ಇದ್ದಾಗ ಅವರಿಗೆ ಒಂದು ರೀತಿ ಇದ್ರ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಚಾರ ಮುಗಿಸ್ತಿದ್ದೇನೆ ವೀಕ್ಷಕರೇ. ನಮಸ್ಕಾರ.